ಬಿಜೆಪಿ ಅಭ್ಯರ್ಥಿಯನ್ನ ಓಡಿಸಿದ ಜನರು. ಓಟ್ ಚೋರಿ ಅಂತ ಬಿಜೆಪಿ ಅಭ್ಯರ್ಥಿಗೆ ಈ ಜನರು ಹೇಳಿದ್ಯಾಕೆ ಅಂತ ಗೊತ್ತಾ? ವೈರಲ್ ಆದ ವಿಡಿಯೋದಲ್ಲಿ ಏನಿದೆ, ಈ ವಿಡಿಯೋ ನೋಡಿ. ನಮಸ್ಕಾರ, ADindia.comಗೆ ಸ್ವಾಗತ. ನಾನು ಸಪನ. ಬಿಹಾರದಲ್ಲಿ ಚುನಾವಣೆಯ ಕಾವು ಜೋರಾಗಿನೇ ಇದೆ. ರಾಜ್ಯದ 18 ಜಿಲ್ಲೆಗಳ ವ್ಯಾಪ್ತಿಯ 121 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗುರುವಾರ ಮೊದಲ ಹಂತದ ಚುನಾವಣೆ ನಡೆದಿದೆ. 64.66% ದಾಖಲೆಯ ಮತದಾನ ದಾಖಲಾಗಿದೆ. ಬಿಜೆಪಿ, NDA ಒಕ್ಕೂಟ ಮತ್ತು RJD ಮಹಾಗಠಬಂಧನ ನಡುವೆ ತೀವ್ರ ಪೈಪೋಟಿ ನಡೀತಾ ಇದೆ. ಈ ನಡುವೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು 2024ರಲ್ಲಿ ನಡೆದ ಹರಿಯಾಣ ವಿಧಾನಸಭಾ ಚುನಾವಣೆಗಳಲ್ಲಿ 25 ಲಕ್ಷಕ್ಕೂ ಹೆಚ್ಚಿನ ಮತಗಳನ್ನು ಕಳುವು ಮಾಡಲಾಗಿದೆ ಅನ್ನೋ ವಿಚಾರವನ್ನ ದೇಶದ ಜನರ ಮುಂದೆ ಬಯಲು ಮಾಡಿದ್ದಾರೆ. ಸದ್ಯ ಈ ವಿಚಾರ ಹೆಚ್ಚು ಚರ್ಚೆಯಲ್ಲಿದೆ. ಬಿಹಾರದಲ್ಲಿರೋ ಜನತೆ ಬಿಜೆಪಿ ಅಭ್ಯರ್ಥಿಗಳಿಗೆ ಛೀಮಾರಿಯನ್ನ ಹಾಕ್ತಾ ಇದ್ದಾರೆ. ಹೌದು, ಬಿಹಾರ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ನಡೆದ ಕೆಲವೇ ಗಂಟೆಗಳಲ್ಲಿ ಸಿವಾನ್ ಜಿಲ್ಲೆಯ ಗೋರಿಯಾಕೋಠಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ದೇವೇಶ್ ಕಾಂತ್ ಸಿಂಗ್ ವಿರುದ್ಧ ಜನರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಕುರಿತು ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಸ್ಥಳೀಯರು ಓಟ್ ಚೋರ್ ಅಂತ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಆ ವೈರಲ್ ಆಗ್ತಾ ಇರೋ ವಿಡಿಯೋದಲ್ಲಿ ಏನಿದೆ, ಈ ವಿಡಿಯೋ ನೋಡಿ. ಓಟ್ ಚೋರ್ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಹಾರದ ಜನರು ಬಿಜೆಪಿ ಅಭ್ಯರ್ಥಿ ವಿರುದ್ಧ ಹರಿಹಾಯ್ತಾ ಇರೋದನ್ನ ನೀವು ಈ ವಿಡಿಯೋದಲ್ಲಿ ಕಾಣಬಹುದು. ಸಿವಾನ್ ಜಿಲ್ಲೆಯ ಗೋರಿಯಾಕೋಠಿ ಕ್ಷೇತ್ರದ ದೇವೇಶ್ ಕಾಂತ್ ಸಿಂಗ್ ಅವರು ಬಿಜೆಪಿಯಿಂದ ಟಿಕೆಟ್ ಅನ್ನ ಪಡೆದು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಮಾಜಿ ಶಾಸಕ ಭೂಪೇಂದ್ರ ನಾರಾಯಣ್ ಸಿಂಗ್ ಅವರ ಪುತ್ರರಾಗಿರೋ ದೇವೇಶ್ ಕಾಂತ್ ಸಿಂಗ್ ಅವರು ಈ ಭಾಗವನ್ನ ಬಿಜೆಪಿಯ ಭದ್ರಕೋಟೆಯಾಗಿ ಮುಂದುವರಿಸಿಕೊಂಡು ಹೋಗ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಈಗ ವೈರಲ್ ಆಗ್ತಾ ಇರೋ ವಿಡಿಯೋದಲ್ಲಿ ಸಿಂಗ್ ವಿರುದ್ಧ ಜನರು ತಿರುಗಿ ಬಿದ್ದಿರೋದನ್ನ ಕಂಡ್ರೆ ಈ ನಿರೀಕ್ಷೆ ಹುಸಿಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮತದಾನದ ದಿನಾನೇ ಜನರು ಅಭ್ಯರ್ಥಿಯ ವಿರುದ್ಧ ಸಿಡಿದಿದ್ದಾರೆ. ವೈರಲ್ ವಿಡಿಯೋದಲ್ಲಿ ಬಿಜೆಪಿ ಅಭ್ಯರ್ಥಿ ಸಿಂಗ್ ಅವರನ್ನ ಮತಗಟ್ಟೆಯಿಂದ ಜನರು ಓಡಿಸಿದ್ದಾರೆ. ಆ ಸ್ಥಳವನ್ನ ಬಿಟ್ಟು ತೆರಳ್ತಾ ದೇವೇಶ್ ಕಾಂತ್ ಸಿಂಗ್ ಅವರನ್ನ ಸುತ್ತುವರೆದ ಸ್ಥಳೀಯರು ಓಟ್ ಚೋರ್ ಅನ್ನೋ ಘೋಷಣೆಗಳನ್ನ ಕೂಗಿದ್ದಾರೆ. ಈ ವಿಡಿಯೋವನ್ನ ಎಕ್ಸ್ನಲ್ಲಿ ವ್ಯಾಪಕವಾಗಿ ಹಂಚಿಕೊಳ್ಳಲಾಗ್ತಾ ಇದೆ. ಓಟ್ ಚೋರ್, ದೇವೇಶ್ ಕಾಂತ್ ಸಿಂಗ್ ಮತ್ತು ಬಿಹಾರ ಪೊಲಿಟಿಕ್ಸ್ ಹ್ಯಾಶ್ಟ್ಯಾಗ್ಗಳ ಜೊತೆಗೆ ಟ್ರೆಂಡ್ ಆಗ್ತಾ ಇದೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಈ ಘಟನೆ ಓಟ್ ಚೋರಿ ವಿಚಾರದ ಬಗ್ಗೆ ಬಿಹಾರ ಜನರಿಗೆ ಇರೋ ಆಕ್ರೋಶವನ್ನ ಸೂಚಿಸುತ್ತೆ. ದೇವೇಶ್ ಕಾಂತ್ ಸಿಂಗ್ ಅವರು ರಾಜಕೀಯ ಕುಟುಂಬದಿಂದ ಬಂದಿದ್ದಾರೆ. ಬಿಜೆಪಿಯ ಟಿಕೆಟ್ ಪಡೆಯುವಲ್ಲಿ ಕುಟುಂಬ ರಾಜಕಾರಣ ಇದೆ ಅನ್ನೋ ಆರೋಪಗಳಿದೆ. ಅಷ್ಟೇ ಅಲ್ಲ, ದಿ ಹಿಂದೂ ಪತ್ರಿಕೆಯ ವರದಿಯ ಪ್ರಕಾರ ಬಿಜೆಪಿ 101 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿರೋ ಅಭ್ಯರ್ಥಿಗಳ ಪೈಕಿ ಹಲವು ಅಭ್ಯರ್ಥಿಗಳು ರಾಜಕೀಯ ಕುಟುಂಬಗಳಿಂದ ಬಂದಿದ್ದಾರೆ. ಬಿಹಾರದಲ್ಲಿ ಓಟ್ ಚೋರಿ ವಿಚಾರ ಹೆಚ್ಚು ಸದ್ದು ಮಾಡ್ತಾ ಇದೆ. ಸಿವಾನ್ ರಸ್ತೆಗಳಲ್ಲಿ ಓಟ್ ಚೋರ್ ಧ್ವನಿ ಪ್ರತಿನಿಧಿಸ್ತಾ ಇದೆ. ದೇವೇಶ್ ಕಾಂತ್ ಸಿಂಗ್ ವಿರುದ್ಧ ಜನರು ಆಕ್ರೋಶಗೊಂಡಿದ್ದಾರೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಮತಗಳ್ಳತನದ ವಿರುದ್ಧ ಜನರು ತಿರುಗಿ ಬಿದ್ದಿದ್ದಾರೆ. ಇಫ್ ಸಪೋಸ್ ಮತಗಳ್ಳತನ ಇಲ್ಲದೆ ನ್ಯಾಯಯುತ ಚುನಾವಣೆಗಳು ಏನಾದರೂ ನಡೆದ್ರೆ ಬಿಜೆಪಿಗೆ ಅಧಿಕಾರ ಏನಾದರೂ ಸಿಗುತ್ತಾ? ನೀವೇ ಊಹಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ADindia.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.